ಸ್ಟಾರ್ಟಿಂದ. ನನಗೆ ನಿನ್ನೆ ಪೊಲೀಸ್ ಒಬ್ರು ಫೋನ್ ಮಾಡಿ ಕೇಳ್ತಾರೆ, ನೀವು ಎಲ್ಲಿದ್ದೀರಿ ಹಕೀಮ್ ಅವರು ಅಂತ ಹೇಳಿ. ನಾನು ಪುತ್ತೂರು ಕೋರ್ಟ್ ಹತ್ರ ಇದ್ದೇನೆ ಅಂತ ಹೇಳಿದೆ. ಯಾಕೆ ಅಂತ ಕೇಳುವಾಗ ಒಂದು ನೋಟಿಸ್ ಇದೆ ಅಂತ ಹೇಳಿದ್ರು. ಆಯ್ತು ತನ್ನಿ ಅಂತ ಹೇಳಿದೆ. ನೋಟಿಸನ್ನು ಓದಿ ನೋಡುವಾಗ AC ಅವರು ಕಳಿಸಿದ ನೋಟಿಸ್. ಅದರಲ್ಲಿ ಇರುವುದೇನು, ನಿಮ್ಮನ್ನು ಯಾಕೆ ಗಡೀಪಾರು ಮಾಡಬಾರದು ಅಂತೇಳಿ ಇದೆ. ನಾನು ಆ ಪತ್ರವನ್ನು ಓದಿದಾಗ ಪತ್ರದಲ್ಲಿ ಇರುವುದೇನು, ನನ್ನ ಮೇಲೆ 9 ಕೇಸ್ ಇದೆ ಅಂತ ಹೇಳಿ ಪುತ್ತೂರು ಪೊಲೀಸಿನವರು ಸುಳ್ಳು AC ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸುಳ್ಳು. ಶಾಸಕರ ಒತ್ತಡದ ಮೇರೆಗೆ ನಿರಂತರ 4 ತಿಂಗಳಿಂದ ಪುತ್ತೂರು ಶಾಸಕರು ಹಕೀಮ್ ಕೂರನಕೊಂಡು ನೀವು ಗಡೀಪಾರು ಮಾಡಬೇಕಂತೆಲ್ಲ ಇದೇ ಪುತ್ತೂರು ಪೊಲೀಸ್ ಠಾಣೆಗೆ ಖುದ್ದು ನನ್ನ ಹತ್ರ ಪುತ್ತೂರು ಇನ್ಸ್ಪೆಕ್ಟರ್ ಈಗ ಇರುವಂತ ಪುತ್ತೂರು ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ನೀವು ಶಾಸಕರ ಬಗ್ಗೆ ಮಾತನಾಡಬಾರದು, ಇನ್ನು ಮುಂದಕ್ಕೆ ಪುತ್ತೂರು ಶಾಸಕರ ಬಗ್ಗೆ ಮಾತನಾಡಬಾರದು, ನೀವು ಸರ್ಕಾರದ ತಪ್ಪುಗಳನ್ನು ಮಾತನಾಡಬಾರದು, ಮಾತನಾಡಿದರೆ ನಿಮ್ಮನ್ನು ಮತ್ತೊಮ್ಮೆ ಗಡೀಪಾರು ಮಾಡಿಸ್ತೇವೆ ಅಂತ ಹೇಳಿ ಇದೇ ಪುತ್ತೂರು ಇನ್ಸ್ಪೆಕ್ಟರ್ ಮೊನ್ನೆ ಹೇಳಿದ್ದಾರೆ. ನಾನು 4 ತಿಂಗಳ ಹಿಂದೆ ಈ ವಿಡಿಯೋದಲ್ಲಿ ಹೇಳಿದ್ದೇನೆ, ನನ್ನನ್ನು ಗಡೀಪಾರು ಮಾಡಲಿಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ ಪುತ್ತೂರು MLA ಅಂತ ಹೇಳಿ. ನನ್ನಂತವರನ್ನು ಗಡೀಪಾರು ಮಾಡಬೇಕಾಗಿದೆ ಅಲ್ಲ. ಇಲ್ಲಿ ಕೋಮು ಗಲಭೆ ಪ್ರಚೋದನೆ ಕೊಡುವಂತವರು, ಕೊಲೆ ಮಾಡುವಂತವರು, 3 ನೋಟಿಸ್ ಕೇಸ್ ಇದ್ದಂತವರನ್ನು ಗಡೀಪಾರು ಮಾಡಬೇಕಾಗಿತ್ತು. ಇದೇ ಪುತ್ತೂರು ಶಾಸಕ ಅಶೋಕ್ ರೈ ಒಟ್ಟಿಗೆ ಇರುವವರು ಯಾರು? ಪ್ರಜ್ವಲ್ ರೈ, ಬೀಚ್ ರೈ, ಬೇರೆ ಇತ್ತೀಚೆಗೆ ಅಂದ್ರೆ ನಗರಸಭೆ ಅಧ್ಯಕ್ಷರನ್ನು ನಿಂದನೆ ಮಾಡಿದಂತ 3 ನೋಟಿಸ್ ಕೇಸ್ ಇದ್ದಂತ ವ್ಯಕ್ತಿಗಳನ್ನು ಗಡೀಪಾರು ಮಾಡೋದು ಬಿಟ್ಟು ಶಾಸಕರ ತಪ್ಪುಗಳನ್ನು ಎತ್ತಿ ತೋರಿಸಿದಂತ ವ್ಯಕ್ತಿಯನ್ನು ಗಡೀಪಾರು ಮಾಡೋದಾದ್ರೆ ಇದು ಯಾವ ನ್ಯಾಯ? ನಾವು ಯಾವುದೇ ಒಂದು ಕೋಮು ಗಲಭೆಯಲ್ಲಿ ಭಾಗಿಯಾಗಲಿಲ್ಲ. ಆ ನೋಟಿಸ್ ಅಲ್ಲಿ ಇರೋದು ನೀವು ಗುಂಪಾಗಿ ಹೋಗಿ ಸಾರ್ವಜನಿಕ ತೊಂದರೆ ಕೊಟ್ಟಿದ್ದೀರಿ ಅಂತ ಹೇಳಿ. ಹಾಗಾದ್ರೆ ಅದು FIR ಆಗಬೇಕಿತ್ತಲ್ಲ. ಗುಂಪು ಹೋಗಿ ಹಲ್ಲೆ ಮಾಡಿದಾದ್ರೆ ಯಾವುದೇ ನನ್ನ ಹೆಸರಲ್ಲಿ ಯಾವುದೇ ಗುಂಪಲ್ಲಿ ಹತ್ಯೆ ಮಾಡಿದ್ದು, ಗಲಾಟೆ ಮಾಡಿದ್ದು, 3 ನೋಟಿಸ್ ಕೇಸ್ ಆದದ್ದು, ಕೊಲೆ ಮಾಡಿದ್ದು, ಪ್ರಚೋದನಕಾರಿ ಭಾಷಣ ಮಾಡಿದ್ದು ಕೇಸ್ ನನ್ನ ಮೇಲೆ ಇಲ್ಲ. ನಾನು ಏನಿದ್ರು ನನ್ನ ಮೇಲೆ ಇದ್ದಿದ್ದು ನನ್ನ ಒಬ್ಬನೇ ಒಂದು FIR ಅಲ್ಲಿ ನನ್ನ ಹೆಸರು ಮಾತ್ರ ಇರುವುದು. ಆದರೂ ಸುಳ್ಳು ಕೇಸು ಕೊಟ್ಟು ಅದು ನನ್ನ ಕಮ್ಯುನಿಟಿನವರು. ನಾನು ಕೋಮುವಾದಿ ಭಾಷಣ ಮಾಡಿದ್ರೆ ಹಿಂದೂಗಳ ಕಂಪ್ಲೇಂಟ್ ಕೊಡಬೇಕಿತ್ತು, ಕೋಮು ಗಲಭೆಯಲ್ಲಿ ಭಾಗಿಯಾದ್ರೆ ಹಿಂದೂಗಳ ಕಂಪ್ಲೇಂಟ್ ಕೊಡಬೇಕಿತ್ತು. ಯಾವುದೇ ಹಿಂದೂಗಳ ಕಂಪ್ಲೇಂಟ್ ಕೊಟ್ಟದಲ್ಲ. ಬೇರೆ 2-3 ಜನ ದುಡ್ಡಿಗೋಸ್ಕರ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ತೇಜೋದು ಮಾಡಲಿಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟದ್ದು ನ್ಯಾಯಾಲಯದಲ್ಲಿ ನನಗೆ ನನ್ನ ಪರವಾಗಿ ಬಂದಿದೆ. ಅದು ಹಳೆ ಕೇಸು. ಇತ್ತೀಚೆಗೆ 2-3 ವರ್ಷದಲ್ಲಿ ಒಂದೇ ಒಂದು ಕೇಸ್ ನನ್ನ ಮೇಲೆ ಆಗಿದ್ದು. ಆ ಕೇಸ್ ಬಶೀರ್ ಪರ್ನಾಟಕ ಕೊಟ್ಟದ್ದು ಶಾಸಕರ ಒತ್ತಡದ ಮೇರೆಗೆ ಹೊರತು ಬೇರೆ ಯಾವ ವಿಚಾರ ಇಲ್ಲ. ಆದರೆ ನಿರಂತರ ಈ ಪುತ್ತೂರು ಶಾಸಕ ಮುಸಲ್ಮಾನರ ಓಟು ಪಡೆದು ಗೆದ್ದು ಈ ಮುಸಲ್ಮಾನರಿಗೆ ಅನ್ಯಾಯ ಮಾಡುವುದನ್ನು ನಾನು ಎತ್ತು ತೋರಿಸಿದ್ದಕ್ಕೆ ಈ ಅಶೋಕ್ ರೈ ನನ್ನನ್ನು ಗಡೀಪಾರು ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡಿದಾದರೆ ಇವರು ಯಾವ ಸೀಮೆ ನಾಯಕ? ಇದೇ ಮುಸ್ಲಿಂ ಸಮುದಾಯದ ಓಟ್ ಹಾಕಿದಂತ ವ್ಯಕ್ತಿ ಮೊನ್ನೆ ಇತ್ತೀಚೆಗೆ ಭಯೋತ್ಪಾದಕರಿಂದ ಕೊಲೆ ಆದಂತ ರಹೀಮ್, ಅವನ ಒಟ್ಟಿಗೆ ಇರುವಂತ ಒಬ್ಬ ಮತ್ತೊಂದು ಸಂತ್ರಸ್ತೆ ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಜಿಲ್ಲೆಗೆ ಸಾಂತ್ವನ ಹೇಳಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಬರುವಾಗ ಈ ಅಶೋಕ್ ರೈ ಅಡಗಿ ಕೂತ್ಕೊಳ್ತಾರೆ. ಜಿಲ್ಲೆಯಿಂದ ಸಚಿವರು ಹೋಗೋ ತನಕ ಯಾವುದೇ ಮೊಬೈಲ್ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ. ಯಾಕೆ? ಆ ಸಂದರ್ಭದಲ್ಲಿ ಸಚಿವರೊಟ್ಟಿಗೆ ಇದ್ರೆ ನಾನು ಆ ಮುಸ್ಲಿಂ ಮೃತಪಟ್ಟ ಮನೆಗೆ ಭೇಟಿ ಕೊಡಬೇಕು, ಸಾಂತ್ವನ ಹೇಳ್ಬೇಕಾಗ್ಬೋದು. ಮತ್ತೆ ಮುಸ್ಲಿಂ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಇದ್ದಾನೆ, ಅವನಿಗೆ ಸಾಂತ್ವನ ಹೇಳಬೇಕಾಗ್ಬೋದು. ನನಗೆ ಹಿಂದೂಗಳು ಓಟ್ ಹಾಕಲ್ಲ, ಮತ್ತೆ ಆ ಭಾವನೆಯಲ್ಲಿ ಇವರು ಮನೆಗೆ ಭೇಟಿ ಕೊಟ್ಟಿಲ್ಲ. ಏಕೈಕ ಒಬ್ಬ ಶಾಸಕ ಮುಸಲ್ಮಾನಿಂದ ಓಟು ಪಡೆದು ಮುಸಲ್ಮಾನಿಗೆ ಅನ್ಯಾಯ ಆದಾಗ ಮಾತನಾಡುವುದಿಲ್ಲ. ಇಲ್ಲಿ ಯಾವ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರೋ ಮಹಿಳೆಯರು ಡಾಕ್ಟರ್ಗಳ ತೊಂದರೆಯಿಂದ ಅನ್ಯಾಯ ಆಗಿದೆ ಅಂತ ಮಾತನಾಡಿದ್ದಕ್ಕೆ ಅವರನ್ನು ಬಂಧಿಸಿ SP ಅವರಿಗೆ ಹೇಳಿದ್ದೇನೆ, DSP ಅವರಿಗೆ ಹೇಳಿದ್ದೇನೆ ಅಂತೇಳಿ ಒಂದು ಕಡೆಯಲ್ಲಿ ಮಾಧ್ಯಮದ ಮುಂದೆ ಹೇಳೋದು. ಅಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಮುಸಲ್ಮಾನರ ಹೆದರಿಗೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ಬಂಧಿಸಬಾರದು ಅಂತ ಹೇಳ್ತಾರೆ. ಇದು ಡಬಲ್ ಗೇಮು. ಇವರಿಗೆ ರಾಜಕೀಯದ ಅನುಭವ ಇಲ್ಲ. ಅಶೋಕ್ ರೈ ಅವರೇ, ನೀವು ನನ್ನ ಬೆವರಿಂದ ನೀವು ಶಾಸಕರಾಗಿದ್ದೀರಿ. ನಾನು ನಿಮ್ಮ ಚುನಾವಣೆ ಬಂದ ಸಂದರ್ಭದಲ್ಲಿ ನನ್ನ ಕಾರು ಕೊಟ್ಟಿದ್ದೇನೆ, ನಾನು ಖರ್ಚು ಮಾಡಿದ್ದೇನೆ. ನಿಮ್ಮ ಆ ಚುನಾವಣೆ ಬೂತ್ ಏನು ಫಂಡ್ ಕೊಡ್ತೀರಿ ಅದರಿಂದ 1 ರೂಪಾಯಿ ಪಡೆಯದೆ ನನ್ನ ಭಾಗದಲ್ಲಿ ನಿಮಗೆ ಓಟ್ ಲೀಡ್ ತೆಗೆಸಿಕೊಟ್ಟಿದ್ದೇನೆ. ನೀವು ಮುಂದಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಯಾಕೆ ಕೂರಣಕ ನಿಮ್ಮನ್ನು ಜೀವನ ಪೂರ್ತಿ ಮಾಜಿ ಶಾಸಕ ಮಾಡ್ತಾನೆ. ಒಂದು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರು ಕೂಡ ಸೋಲಿಸಿ ತೀರ್ತೇನೆ ನಾನು. ನಿಜವಾಗಿ ಗಡೀಪಾರು ಮಾಡಬೇಕಾಗಿದ್ರು ಅಶೋಕ್ ರೈ ಅನ್ನು, ಅವರು ಪಿಸ್ತೂಲ್ ಹಿಡಿದು ಎದುರಿಸಿದ್ರು ಜನರನ್ನು. ನಿಜವಾಗಿ ಮಾಡಬೇಕಿದ್ರು ಪುತ್ತೂರು ಶಾಸಕ ಅಶೋಕ್ ರೈನ ಗಡೀಪಾರು ಮಾಡಬೇಕಿತ್ತು. ಅದ ನಂತರ ಮೊನ್ನೆ ಇತ್ತೀಚೆಗೆ ಉಪ್ಪಿನಂಗಡಿಯಲ್ಲಿ DCP ರೈ ಮತ್ತು ಮತ್ತೊಬ್ಬ ಪಾತಾಜಿ ಅಂತ ಹೇಳ್ತಾರಲ್ಲ, ಅವರಿಬ್ಬರು ತಲ್ವಾರ್ ಕಾಳಗ ಮಾಡಿದ್ರಲ್ಲ, ಎಲ್ಲಿ ಕೇಸ್ FIR ಆಗಿದೆ? ಈ ಶಾಸಕರ ಒತ್ತಡದ ಮೇರೆಗೆ ಅದು ಕೂಡ ಕೇಸ್ ದಾಖಲಾಗಲಿಲ್ಲ. ಆಯ್ತು, ಇವರು ಯಾರು? ಈ ಪಾತಾಜಿ ಮತ್ತು DCP ಅಂತ ಅಶೋಕ್ ರೈ ಒಟ್ಟಿಗೆ ಇದ್ದಾರಲ್ಲ, ಅವ್ರು ಯಾರು? ಇದೇ ಜಲೀಲ್ ಖರೋಲ್ಪಾಡಿಯನ್ನು ಕೊಲೆ ಮಾಡಿದ ವ್ಯಕ್ತಿ ಇವರೇ. ಇದೇ ಪಾತಾಜೆ ಇವರನ್ನು ಯಾರು ಬೆಳೆಸ್ತಾ ಇರೋದು? ಇದೇ ಅಶೋಕ್ ರೈ. ಇದೊಂದು ಹೇಳ್ಬೇಕಿತ್ತು, ಸುಮ್ಮನೆ ಅದೊಂದು ಹೇಳ್ಬೇಕಿತ್ತು. ಮೊನ್ನೆ ಉಪ್ಪಿನಂಗಡಿಯಲ್ಲಿ ಹಲ್ಲೆ ಮಾಡಿದ ವಿಚಾರ
ಇಬ್ಬರು ತಲ್ವಾರು ಗಾಳಿಗೆ ಮಾಡಿದ್ದು, ಅದು ಎಲ್ಲಿಯೂ ಕೇಸು ದಾಖಲಾಗಲಿಲ್ಲ. ಈ ಶಾಸಕರ ಒತ್ತಡದ ಮೇರೆಗೆ